ನಮಸ್ಕಾರ ರೈತ ಬಾಂಧವರೇ, ನಾನು ಲಕ್ಷ್ಮಿ ಶ್ರೀ ಫಾರ್ಮ್ ತೊಟ್ಟಿಯಿಂದ. ನಾವಿವತ್ತು ತುಮಕೂರು ಡಿಸ್ಟಿಕ್ ಆದಂಥ ಶಿರಾ ತಾಲೂಕು ಗೊನೆಹಳ್ಳಿ ಎಂಬ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ನಮ್ಮ ವಿ ಫಾರ್ಮ್ಸ್ನ ಜೈವಿಕ ಉತ್ಪನ್ನಗಳನ್ನು ಬಳಸಿ ಉತ್ತಮವಾದ ಇಳುವರಿ ಹಾಗೂ ಉತ್ತಮ ಗುಣಮಟ್ಟದ ಹಣ್ಣನ್ನು ಪಡೆದಿದ್ದಾರೆ. ಅವರ ಅನಿಸಿಕೆ ಮತ್ತು ಅವರ ಅನುಭವವನ್ನು ತಿಳಿಯೋಣ. ನಮ್ಮ ಹೆಸರು ವೀರನಾಗಪ್ಪ ಅಂತೇಳಿ. ನಮ್ಮ ತುಮಕೂರು ಡಿಸ್ಟಿಕ್ಕು ಶಿರಾ ತಾಲೂಕು ಗೊನೆಹಳ್ಳಿ ಗ್ರಾಮ. ನಾನು ಬಂದು ಸ್ಟಾರ್ಟಿಂಗಲ್ಲಿ ಫ್ಲವರ್ ಸೆಟ್ಟಿಂಗಲ್ಲಿ NPK ಮತ್ತು ಪ್ಲಾಂಜಿ ಅಂತ ಎರಡು ಯೂಸ್ ಮಾಡಿದ್ದೆ. ಅದಾದ ನಂತರ ಇದನ್ನು ಯೂಸ್ ಮಾಡಿದ್ದೆ, VMC ಮತ್ತು ಬ್ಯಾಚುಲರ್ಸ್ ಅಂತ ಎರಡು. ಇದು ಬಂದು ಚುಕ್ಕೆ ರೋಗ, ಸೊರಗು ರೋಗ ಮತ್ತು ಡೈಬ್ಯಾಕು ಮತ್ತು ಇದು ಬ್ಲೈಟ್ಸು, ಮೂರು ಕಂಟ್ರೋಲ್ ಆಗೋಕ್ಕೆ ಇದನ್ನ ಯೂಸ್ ಮಾಡಿದ್ದೆ. ಆಮೇಲೆ ಅದಾದ ನಂತರ ಲಾಸ್ಟು ಒಂದು ತಿಂಗಳು ಕೀಳ್ತೀವಷ್ಟೇ ಇದರಲ್ಲಿ NPK, ಇದು PSB ಮತ್ತು KMB ಮೂರನ್ನು ಇವೆರಡು ಯೂಸ್ ಮಾಡಿದ್ದೆ. ಇವೆರಡು ಯೂಸ್ ಮಾಡಿದ್ರಿಂದ ಶೈನಿಂಗು ಮತ್ತು ಗಾತ್ರ, ತೂಕ ಮೂರು ಚೆನ್ನಾಗಿದೆ. KMB ಭಾಳ ರಿಸಲ್ಟ್ ಕೊಟ್ಟಿದೆ. ನೋಡ್ಬೋದು ನೀವು ಇಲ್ಲೇನ ಯಾವ ಥರ ಹಣ್ಣು ಶೈನಿಂಗು ಮತ್ತು ಕಲರ್ ಇದೆ ಅಂತ. ಒಳ್ಳೆ ತೂಕನೂ ಇಳುವರಿನೂ ಬಂದಿದೆ ಚೆನ್ನಾಗಿ. ಈ ಕಲ್ಲರು, ಶೈನಿಂಗು ಮತ್ತು ಗಾತ್ರ ಏನಿದೆ ಅಂತ. ಒಟ್ಟು ನೀವು ಸ್ಟಾರ್ಟಿಂಗ್ ಇಂದ ಹಾರ್ವೆಸ್ಟ್ ವರ್ಗೂನು ಇದನ್ನೇ ಗೊಬ್ಬರನೇ ಯೂಸ್ ಮಾಡಿದ್ರಿ? ವಿ ಫಾರ್ಮ್ದೇನೆ ಆರ್ಗಾನಿಕ್ ಯೂಸ್ ಮಾಡ್ಕೊಂಡ್ಬಂದು ವಿ ಫಾರ್ಮ್. ಸರ್, ನಿಮಗೆ ವಿ ಫಾರ್ಮ್ಸ್ ಇಂದ ಮತ್ತೆ ಗೈಡೆನ್ಸ್ ಎಲ್ಲ ಚೆನ್ನಾಗಿ ಸಿಕ್ಕಿದೆ? ನಮ್ಗೆ ಯಾವ ಟೈಮ್ಗೆ ಏನು ಬಿಡ್ಬೇಕಂತ ಅವರೇ ಕರೆಕ್ಟಾಗಿ ಹೇಳ್ತಾ ಇದ್ರು ಮಾಹಿತಿ. ಈ ಸ್ಟೇಜ್ ಇದೆ ಅಂದರೆ ಅವ್ರು ಇದನ್ನ ಮಾಡಿರಿ, ಈ ಥರ KMB ಮಾಡಿರಿ ಮತ್ತು PSB ಇವನ್ ಬಿಡ್ರಿ, ಮತ್ತು ಸ್ಟಾರ್ಟಿಂಗಲ್ಲಿ ಜೀನಿ ಮತ್ತು ಇದು NPK ಈ ಥರ ಬಿಡ್ರಿ ಅಂತ ಅವರೇ ಸಜೆಷನ್ ಚೆನ್ನಾಗಿ ಗೈಡೆನ್ಸ್ ಕೊಡ್ತಾಯಿದ್ರು. ಅವರ ಒಂದು ಗೈಡೆನ್ಸ್ ಮಾರ್ಗದರ್ಶನದಲ್ಲಿ ನಾನು ಈ ಥರ ಇವತ್ತು ಈ ದಾಳಿಂಬೆ ಬೆಳೆ ಬೆಳೆದಿರೋದು. ಇದೊಂದು ಸ್ಥಳ ಈ ಲಾಸ್ಟ್ ಇಯರ್ ಬ್ಲೈಟ್ ತುಂಬಾ ಅಟ್ಯಾಕ್ ಆಗ್ಬಿಟ್ಟಿತ್ತು ಈ ಪ್ಲಾಟ್ಗೆ. ನಾವೇನ್ ಇವ್ರಿಗೆ ಆರಂಭದಾಗೆ ಇದ್ರಲ್ಲಿ ಮಾಡಿದಾಗ ಹೇಳ್ಬಿಟ್ಟಿದ್ವಿ, ನಿಮ್ಮ ಕೈಲಿ ಆಗಲ್ಲ, ನಿಮ್ಮ ಕೈಲಿ ಈ ಸರಿ ಬೆಳೆನೇ ಬೆಳೆಯೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟಿದ್ವಿ. ಆದರೂ ಅವರು ಸ್ವಲ್ಪ ರೈತರು ಎಜುಕೇಟೆಡ್ ಇರೋದ್ರಿಂದ ಒಂದು ಸ್ವಲ್ಪ ಬೇರೆ ಥರ ಯೋಚನೆ ಮಾಡೋರೆ. ನಾವಿಲ್ಲಿ ಎಲ್ಲಿ ಫೇಲ್ ಆಗ್ತೀವಿ ರೈತರು ಅಂದರೆ ಅತಿಯಾಗಿ ರಾಸಾಯನಿಕ ಯೂಸ್ ಮಾಡಿದಾಗ ನಿಜವಾಗ್ಲೂ ಅದು ವಾತಾವರಣ ಇಂಬ್ಯಾಲೆನ್ಸ್ ಆದಾಗ ತೊಟ್ಕೊಳಲ್ಲ. ಇವ್ರು ಏನು ಮಾಡಿದ್ರು ಒಂದು ಸ್ವಲ್ಪ ವಿ ಫಾರ್ಮಾ ಅದು VMC ಅವೆಲ್ಲ ಪರಿಚಯ ಮಾಡಿಕೊಂಡು, ಯಾವುದು ಬ್ಯಾಸ್ಲೀಸು, ಪ್ಯಾಸ್ಕೋಮೈಸಿಸು ಮತ್ತು VMC ಮತ್ತು NPK ಅದೆಲ್ಲನ VMCಯಿಂದ ತರಿಸ್ಕೊಂಡು ಅದೇನು ಸೆಟ್ಟಿಂಗ್ ಆಗುವಾಗ ಒಂದು ಸ್ವಲ್ಪ ರಾಸಾಯನಿಕ ಬಿಟ್ಟರೆ ಇಲ್ಲಿ ತನಕ ಇವತ್ತು ಕಟಾವು ನಡೀತಿದೆ. ಇವತ್ತು ಕಟಾವು ಮಾಡ್ತಾವ್ರೆ. ಇಲ್ಲಿ ತನಕ ಇವ್ರು ಏನು ಮಾಡಿದ್ರು ಎಲ್ಲ ಬರೀ VMCದಷ್ಟೇ ಪ್ರಾಡಕ್ಟ್ ಯೂಸ್ ಮಾಡಿ ಬೆಳೆಸಿರೋದು. ಇದು ನೀವು ನೋಡ್ಬೋದು ಈ ಗಿಡನ. ಇದು ಆಕ್ಚುಲಿ ಲಾಸ್ಟ್ ಇಯರ್ ಡೈಬ್ಯಾಕ್ ಆಯ್ತು ಅಂತಂದೇಳ್ಬಿಟ್ಟು ಅವ್ರು ಕೈ ಬಿಟ್ಟಿದ್ರು. ನೀವು ನೋಡ್ಬೋದು ಈಗ ಇದು ಹಳೆ ಸ್ಟಮ್ ಇದೆ. ಇದು ಆಕ್ಚುಲಿ ಒಂದ್ಸರಿ ಫಿಸಿಕಲಿ ಡ್ಯಾಮೇಜ್ ಆದ್ರೆ ದಾಳಿಂಬೆ ಗಿಡಗಳು ಅದು ವಾಪಸ್ಸು ಚಿಗುರಿದ ಉದಾಹರಣೆ ಇಲ್ಲ. ಸೊ ಇವ್ರು ಏನ್ ಮಾಡ್ತಾರೆ, ಯಾವಾಗ ಇವರು ವಿ ಫಾರ್ಮ್ ಪ್ರಾಡಕ್ಟ್ಗಳೆಲ್ಲ ಯೂಸ್ ಮಾಡಕ್ ನಿಂತಾಗ ಇದು ನೆಕ್ಸ್ಟ್ ಬೆಳೆಗೆ ರೆಡಿ ಇದೆ ಸರ್. ಈ ನೆಕ್ಸ್ಟ್ ಬೆಳೆಯಲ್ಲಿ ಈ ಗಿಡದಲ್ಲಿ ಕ್ರಾಪ್ ಆಗುತ್ತೆ. ಏನಿಲ್ಲ ಅಂದ್ರೂ ಒಂದು 8 ರಿಂದ 12 kg ತನಕ ಇದು ತಗೊಳುತ್ತೆ ಸರ್ ಕ್ರಾಪ್ ನ. ಈಗ ಆಲ್ರೆಡಿ ಫ್ರೂಟ್ ಇದೆ. ಅದು ಲಾಸ್ಟ್ ಇಯರ್ದು ಡೈಬ್ಯಾಕ್ ಆಗಿ ಒಂದೇ ಅದ್ರಲ್ಲಿ ಆಗಿದೆ. ಇದೆಲ್ಲ ಹೊಸದು ಅದ್ರಲ್ಲಿ ಬಂದಿದ್ದೆ. ಇದ್ರಲ್ಲೆಲ್ಲ ಬರ್ತಿ ಮುಂದಿನ ಬೆಳೆಗೆ ಭರ್ತಿ ಆಗುತ್ತೆ. ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಸರ್, ನಾವು ಗಿಡನ ಸ್ಪ್ರೇ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ರೆ ಚೆನ್ನಾಗಿರ್ತವೆ ಅಂತ ಅನ್ಸ್ಬಿಡ್ತವೆ. ಅದು ಆಕ್ಚುಲಿ ರಾಂಗು, ತಪ್ಪು. ರೈತರು ತಪ್ಪು ಕಲ್ಪನೆ. ನಾವು ಯಾವತ್ತೂ ಬೇರ್ಗಳನ್ನ ಚೆನ್ನಾಗಿಟ್ರೆ ಗಿಡ ಚೆನ್ನಾಗಿರ್ತವೆ. ನಾವು ರಾಸಾಯನಿಕ ಹೋದ್ರೂ ಕಮ್ಮಿ ಯೂಸ್ ಮಾಡಬೇಕು, ಒಂದು 10-15% ಅಷ್ಟಲ್ಲಿ ಇರಬೇಕು. ಬಟ್ ಈ ತರ ಆರ್ಗ್ಯಾನಿಕ್ಗೆ ಅಡ್ಜಸ್ಟ್ ಆಗ್ಬೇಕಂದ್ರೆ ಒಂದು 3 ತಿಂಗಳು ಟೈಮ್ ಹಿಡಿಯುತ್ತೆ. ಸಡನ್ ಆಗಿ ನಿಮಗೆ ರಿಸಲ್ಟ್ ಬರಲ್ಲ. ಬಟ್ ಇವರು ಕಂಟಿನ್ಯೂಸ್ ಆಗಿ ರಾಸಾಯನಿಕ ಯೂಸ್ ಮಾಡಿದ್ರೆ ನಾನು ಕೆಡ್ತೀನಿ ಅಂತ ಗೊತ್ತಿದ್ದು ಅದಕ್ಕಾಗಿ ಅವ್ರು ರಾಸಾಯನಿಕ ಹೋಗ್ದಲ್ಲೇ ನೋಡೋಣ ಅಂತಂದೇಳ್ಬಿಟ್ಟು ಈ ಬಾರಿ ಆರ್ಗ್ಯಾನಿಕ್ VMCನ ಸ್ಲರಿ ಕಲ್ಚರು ಮತ್ತೆ ಬೆಲ್ಲ ಮತ್ತೆ ಕಡಲೆ ಹಿಟ್ಟು ಅದೆಲ್ಲ ಮಿಕ್ಸ್ ಮಾಡಿ ಸದಾ ಡ್ರಿಪ್ಪಲ್ಲೂ ಮತ್ತೆ ಸ್ಪ್ರೇಲು ಎರಡೂ ಕೊಟ್ಕೊಂಡು ಇವತ್ತು ಈ ಹಂತಕ್ಕೆ ಬೆಳೆ ಬೆಳೆದಿದ್ದಾರೆ. ಬೆಳೆಗೆ ತುಂಬ ಫೇಲ್ ಆಗಿದ್ವು. ಹೋದನೇ ಬೆಳೆಯಲ್ಲಿ 30 ಗಿಡ ಡೈಬ್ಯಾಕ್ ಬಂದಿದ್ವು, ಮತ್ತು ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಈ ಬೆಳೆಗೆ ಏನು ಮಾಡಿವಿ ಅಂದರೆ ಸ್ವಲ್ಪ ಆರ್ಗಾನಿಕ್ ಕಡೆ ಹೋಗೋಣ ಅಂತೇಳಿ ಆರ್ಗಾನಿಕ್ ಯೂಸ್ ಮಾಡಿದಾಗ ಒಣಗಿರೋ ಗಿಡ, ಇದು ಒಣಗೋಗಿರ್ತಕ್ಕಂಥ ಗಿಡ ತಿರ್ಗಾ ಮತ್ತೆ ಸಿಗರಿ ಹೊಸ ಗಿಡ ಆಗಿದೆ. ವಿ ಫಾರ್ಮ್ದು ಒಂದು ಆರ್ಗಾನಿಕ್ ಯೂಸ್ ಮಾಡಿದ್ರಿಂದ ಚೆನ್ನಾಗಿ ಬೆಳೆ ಬರ್ತಾ ಇದೆ. ರೈತರಿಗೆ ಹೇಳೋದೇನೆಂದರೆ ಜಾಸ್ತಿನೇ ಆರ್ಗಾನಿಕ್ ಯೂಸ್ ಮಾಡಿರಿ. ಈ ಗೌರ್ಮೆಂಟ್ ಗೊಬ್ಬರನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು 30% ಮಗ್ಬರ್ ಮಾತ್ರ ಯೂಸ್ ಮಾಡಿರಿ. ಆಮೇಲಿಂದ ಬರೀ ಇದನ್ನೇ ಯೂಸ್ ಮಾಡ್ಕೊಂಡು ಹೋಗ್ರಿ. ಟಾನಿಕ್ಕು, VMC, NPK, PSB, ಪ್ಲಾಂಜಿನಿ ಈ ಥರ ಬಿಡೋದ್ರಿಂದ ಗಿಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ.
ಅಲ್ಲಿಗೆ ಒಣಗೋಗಿದೆ. ನಿಮ್ಮ ಆರ್ಗ್ಯಾನಿಕ್ ಟಾನಿಕ್ ಯೂಸ್ ಮಾಡಿರೋದ್ರಿಂದ ವೈರಸ್ ಇದೆ. ಅದು ಎಲ್ಲಿಗಿರುತ್ತೆ ಅಲ್ಲಿಗೆ ಒಣಗೋಗಿರುತ್ತೆ. ಬೇರೆ ಕಡೆ ಆಕ್ಟಿವ್ ಆಗುತ್ತೆ ಚೆನ್ನಾಗಿ, ಗಿಡ ಹೆಲ್ತಿ ಆಗುತ್ತೆ. ನೋಡಿ ಮತ್ತೆ ಆ ಗಿಡ ಆ ಕಡ್ಡಿನ ಅಲ್ಲಿಗೆ ಒಣಗಿಸುತ್ತೆ. ಅಲ್ಲಿಗೆ ಒಣಗಿಸುತ್ತೆ. ಮತ್ತೆ ಮುಂದಕ್ಕೆ ಹರಡಕ್ ಬಿಡಲ್ಲ, ಗಿಡದಲ್ಲಿ ಬೇರೆ ಕಡೆಗೆ ಸ್ಪ್ರೆಡ್ ಆಗಕ್ ಬಿಡಲ್ಲ. ಅದೆಲ್ಲಿ ಯೂಸ್ ಮಾಡಿದ್ದೀರಾ ಸರ್? ಮಾಡಿದೀನಿ. ಮಾಡಿದ್ರಿಂದ ಅದು ಅಲ್ಲಿಗೆ ಒಣಗಿ ಸ್ಟಾಪ್ ಆಗುತ್ತೆ ಈ ಕಡ್ಡಿಗೆ. ಬೇರೆ ಕೊನೆಗೆಲ್ಲ ಬೇರೆ ಕೊನೆಗಾಗ್ಲಿ ಬೇರೆ ಗಿಡಕ್ಕಾಗ್ಲಿ ಸ್ಪ್ರೆಡ್ ಆಗಕ್ ಬಿಡಲ್ಲ. ಅಲ್ಲಿಗೆ ಸಾಯಿಸ್ಬಿಡುತ್ತೆ. ಕಡ್ಡಿ ಸಮೇತ ಬುಡದಾಗಿದ್ರೆ ಬುಡಕ್ ಸಮೇತ ಒಣಗಿಸಿ ತಿರ್ಗಾ ಮತ್ತೆ ಚಿಗುರುತ್ತೆ. ಅಲ್ಲೊಂದು ಗಿಡ ನೋಡ್ಬೋದು ನೀವು. ಆ ಗಿಡ ಬುಡಕ್ಕೆ ಒಣಗಿಸಿ ತಿರ್ಗಾ ಮತ್ತೆ ಚಿಗುರಿದೆ. ಬನ್ನಿ ನೋಡಿ ತೋರಿಸ್ತೀನಿ. ಉದಾಹರಣೆಗೆ ನೋಡಿ, ಈ ಗಿಡ ಬುಡಕ್ಕೆ ಒಣಗೈತೆ, ಬುಡದಾಗೈತೆ ವೈರಸ್. ಮತ್ತೆ ಅದು ಜೀವ ತುಂಬುತ್ತೆ. ಮತ್ತೆ ಜೀವ ತಿರ್ಗಾ ಚಿಗುರಿದೆ. ನೋಡ್ಬೋದು ನೀವು ಗಿಡನ. ಬುಡದಾಗಿರೋ ವೈರಸ್ ಈ ಕಡೆ ಇದೆ, ನೋಡ್ಬೋದು. ವೈರಸ್ ಬಂದಿದೆ, ಕಾಣ್ತಾ ಇದೆ ನೋಡಿ ಇಲ್ಲಿ. ಬುಡಕ್ಕೆ ಆಗಿದೆ, ಬುಡಕ್ಕೆನೆ ಒಣಗಿಸುತ್ತೆ. ತಿರ್ಗಾ ಜೀವಂತವಾಗಿ ತಿರ್ಗಾ ಕೆಳಗಿಂದ ಚಿಗುರುತ್ತದೆ. ಅದೇ ಸರ್, ಸೂಕ್ಷ್ಮಾಣು ಜೀವಿಗಳ ಮಹತ್ವ ಅಂದ್ರೇನೆ ಮೇನ್ ಅದೇ ಸರ್. ಚಿಗುರಿದೆ. ಇದೇ ಉದಾಹರಣೆಗೆ ನೋಡ್ಬೋದು ನೀವು. ಈ ತರ ಕೆಲಸ ಮಾಡುತ್ತೆ. ಈ ತರ 2-3 ಗಿಡ ಇದೇ ತರ ಆಗಿದೆ. VMC ಬಿಟ್ಕೊಳ್ಳಿರಿ. VMC ಬಿಡೋದ್ರಿಂದ ಇನ್ನೊಂದು 6 ತಿಂಗಳಿಗೆಲ್ಲ ಮಾಮೂಲಿ ಗಿಡ ಆಗುತ್ತೆ. ಮಾಮೂಲಿ ಗಿಡ ಆಗುತ್ತೆ. ಬೇರೆ ಯಾವ್ದನ್ನ ರಾಸಾಯನಿಕ ಯೂಸ್ ಮಾಡಿದ್ರೆ ಗಿಡನೇ ಒಣಗೋಗಿರೋದು, ಇಲ್ಲ ಗಿಡ ಇದಾಗ್ತಿತ್ತು. ಇದೇ ತರ ನೋಡ್ಬೋದು. ಯಾವುದೇ ಒಂದು ಗಿಡದ ಕಡ್ಡಿ ನೋಡ್ಬೋದು. ಆ ಗಿಡ ನೋಡಿ, ಈ ಗಿಡ, ಈ ಕಡ್ಡಿಗಳು ಯಾವ ತರ ಒಣಗಿದೆ ಅಂತ ನೋಡಿ. ಇಲ್ಲಿದೆ ನೋಡಿ ವೈರಸ್. ಸ್ವಲ್ಪ ಜೂಮ್ ಮಾಡಿ ತೋರಿಸಿ ಸರ್. ಅಲ್ಲಿದೆ, ಅಲ್ಲಿಗೆ ಒಣಗಿದೆ. ಅದು ಅಲ್ಲಿದೆ ಮೇಲಕ್ಕೆ ಒಣಗಿದೆ. ಈ ತರ ಸುಮಾರು ಈ ಲೈನ್ ನೋಡಿದ್ರಲ್ಲ ರೈತ ಬಾಂಧವರೇ, ಇದೇ ರೀತಿನ ಹೆಚ್ಚಿನ ಇಳುವರಿ ಹಾಗೂ ಉತ್ತಮ ಗುಣಮಟ್ಟದ ಹಣ್ಣನ್ನು ಪಡೆಯ ಫಾರ್ಮ್ಸ್ ಉತ್ಪನ್ನಗಳನ್ನು ಬಳಸಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕಾಣಿಸುವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದ.